ಸೆಕ್ಷುವಲ್ ಡಿಸೈರ್ಸ್ ಪ್ರವೃತ್ತಿ ಇರುತ್ತೆ. ಅದು ಒಂಥರ ಈ ಸೆಕ್ಷುವಲ್ ಅರ್ಜಸ್ ಮತ್ತೆ ಡಿಸೈರ್ಸ್ ಅನ್ನೋ ವಿಷಯ ಬೆನ್ನು ಬಿಡ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಕೊಡಬೇಕಾದ ಜಾಗವನ್ನ ಅದು ಕೊಡ್ಬೇಕಷ್ಟೆ. ಓ ಹೆಣ್ಣೆ ನಾಳೆ ಬಾ, ಸರಿಯಾಗಿ ಅರ್ಥ ಮಾಡ್ಕೊ. ಲೋಕ ಧರ್ಮಕ್ಕೆ ಇದು ತುಂಬಾ ದೊಡ್ಡ ವಿಷಯ ಮತ್ತೆ ಮಹಾಪಾಪ. ಅರರರ, ಮದುವೆ ಆಗಿಲ್ಲದ ಮಗು ಅಂದ್ರೆ ಪರಸ್ತ್ರೀಯರ ಬಗ್ಗೆ ಯೋಚಿಸ್ತಿದ್ದಾನೆ, ರೌರವ ನರಕದಲ್ಲಿ ಕುಳಿತಾನೆ. ಇನ್ನು ಈ ಮದುವೆ ಆಗಿರೋ ಜನ ಇದ್ದಾರಲ್ಲ, ಅವ್ರಿಗೆ ಮನೆಯಲ್ಲೇ ಸೆಕ್ಸ್ ಸಿಗತ್ತೆ, ಆದ್ರೆ ಅವ್ರ ಮುಖ ನೋಡಿ ಹೆಂಗಿರುತ್ತೆ, ಅವ್ರ ಮುಖ ಇಷ್ಟುದ್ದ ಇರುತ್ತೆ. ಇನ್ನೂ ಹೇಳ್ಬೇಕಂದ್ರೆ ಮದುವೆ ಮುಂಚೆ ಮುಖ ಸಾಧಾರಣವಾಗಿರ್ಬೋದು, ಆದ್ರೆ ಮದುವೆ ಆದ್ಮೇಲೆ ಹೆಂಗಾಗತ್ತೆ ಅಂತ ನೀನೇ ಮುಖ ಮಾಡಿ ತೋರಿಸು. ಕ್ಯಾಮ್ರಾ ಹಾಕಿ ಮುಖ ಮಾಡಿ ತೋರಿಸು. ಇದು ಸೊ ಇದಕ್ಕೋಸ್ಕರ ನೀನು ಇಷ್ಟೊಂದು ಒದ್ದಾಡ್ತಿದ್ದೀಯಾ, ಇದಕ್ಕಾಗಿಯೇ ಸಾಯ್ತಿದ್ದೀಯಾ. ಮತ್ತೆ ಯಾರು ಈ ವಿಷಯನ ಇಷ್ಟೊಂದು ದೊಡ್ಡದು ಮಾಡ್ತಾರೋ ಅವ್ರ ಲೈಫ್ನಲ್ಲಿ ಯಾವ ಸಾರ್ಥಕ ಕೆಲಸನೂ ಇಲ್ಲ ಅಂತಾನೆ ಅರ್ಥ. ನಿಜವಾದ ಧರ್ಮಕ್ಕೆ ಇದೇನು ದೊಡ್ಡ ವಿಷಯನೂ ಅಲ್ಲ, ಅತಿ ಕೆಟ್ಟ ವಿಷಯನೂ ಅಲ್ಲ. ಇದು ತುಂಬಾನೇ ಸಣ್ಣ ಮಾತು. ಆಚಾರ್ಯಜಿ, ನಾನು ಸುಮಾರು 1 ವರ್ಷ 5-6 ತಿಂಗಳಿಂದ ಗೀತಾ ಸತ್ರಗಳ ಜೊತೆ ಸೇರಿದ್ದೀನಿ. ಮತ್ತೆ ಗೀತಾ ಸತ್ರಗಳಿಗೆ ಸೇರಿದ ನಂತರ ನನ್ನ ಬದುಕಲ್ಲಿ ಎಷ್ಟೊಂದು ಬದಲಾವಣೆ ಬಂದಿದೆ. ಆದರೆ ಈ ಒಂದು ಪ್ರವೃತ್ತಿ ಇದೆಯಲ್ಲ, ಈ ಸೆಕ್ಷುವಲ್ ಡಿಸೈರ್ಸ್ ಅನ್ನೋದು, ಅದು ಬೆನ್ನು ಬಿಡ್ತಿಲ್ಲ ಅನ್ಸತ್ತೆ. ಅದು ಪದೇ ಪದೇ ಹಿಂದಕ್ಕೆ ಎಳೆಯುತ್ತೆ. ಅದಕ್ಕಿರೋ ಜಾಗವನ್ನು ಅದು ಕೊಡ್ಬೇಕಷ್ಟೆ. ಆ ಹೆಣ್ಣೆ ನಾಳೆ ಬಾ, ಯಾಕೆ ಬೇಡ ಅಂತೀಯ? ಬೇಡ ಅನ್ನೋ ಅವಶ್ಯಕತೆನೇ ಇಲ್ಲ. ಅಲ್ಲದೇನೆ ಇದೇನು ಬೇಡ ಅನ್ನುವಂಥ ದೊಡ್ಡ ಪಾಪನೂ ಅಲ್ಲ. ಇದೇನು ಲೋಕ ಧರ್ಮನ ಒಬ್ಬ ಹೆಣ್ಣನ್ನ ಮುಟ್ಟಿದ ಕೂಡಲೇ ನೀನು ನರಕಕ್ಕೆ ಹೋಗೋಕೆ? ಮಗ, ವೀರ್ಯದ ರಕ್ಷಣೆ ಮಾಡು, ಟ್ಯಾಂಕಲ್ಲಿ ತುಂಬಿಸಿಡು. ಇವಾಗ ಅರ್ಥ ಆಗೋಲ್ಲ. ಇಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ, ಇಲ್ಲ ವೀರ್ಯೋ ರಕ್ಷತಿ ರಕ್ಷಿತಃ. ಆದ್ರೆ ಅದಕ್ಕಿರೋ ಜಾಗವನ್ನು ಅದು ಕೊಡ್ಬೇಕಲ್ವಾ? ಅದು ಕೊನೆಯ ಜಾಗ. ಕೆಲಸ ಮಾಡು. ಬದುಕಲ್ಲಿ ಮಾಡೋಕ್ಕೆ ಎಷ್ಟೊಂದು ಕೆಲಸಗಳಿವೆ. ನಿನ್ ಎಲ್ಲಾ ಕೆಲಸಗಳು ಮುಗಿದು ಹೋಗಿದ್ರೆ ಆ ಕೆಲಸದಲ್ಲೇ ಮುಳುಗ್ಬಿಡು. ಒಂದು ಪ್ರವೃತ್ತಿ ಅಷ್ಟೇ ಅಲ್ವಾ ಅದು, ನೈಸರ್ಗಿಕ ಪ್ರವೃತ್ತಿ. ಅಂದ್ರೆ ಸಂತಾನೋತ್ಪತ್ತಿ ನಡೀತಾ ಇರಲಿ, ಮತ್ತೆ ಎಲ್ಲಾ ಜೀವಿಗಳು ತಮ್ಮ ವಂಶವನ್ನ ಮುಂದೆ ತಗೊಂಡು ಹೋಗ್ಲಿ ಅಂತ ಅಷ್ಟೆ. ಇದೇ ವಿಷಯ, ಇದಕ್ಕಾಗಿಯೇ ಇರೋದು, ಬೇರೇನೂ ಇಲ್ಲ. ಯಾಕಂದ್ರೆ ಪ್ರಕೃತಿಗೆ ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಅನ್ಸತ್ತೆ. ಅದಕ್ಕೆ ನಮ್ಮ ಒಳಗೂ ಕೂಡ ಅದನ್ನ ಅಷ್ಟೇ ಮುಖ್ಯವಾಗಿ ಮಾಡಿಬಿಡುತ್ತೆ. ಯುವಕರ ಒಳಗಡೆ ಸೆಕ್ಸ್ ಮಾಡೋದು ಅಂತ ನೀನು ಬರೀ ಅದನ್ನ ಮಾಡ್ತಿದ್ದೀಯ, ಆದ್ರೆ ನಿನಗೆ ಗೊತ್ತೂ ಇಲ್ಲ ಅದು ಕೇವಲ ಒಂದು ಮಗು ಹುಟ್ಟಲಿ ಅಂತ ಅಷ್ಟೆ. ನೀನು ಭಾವನೆಗಳ ಸುಳಿಯಲ್ಲಿ ಸಿಲುಕಿದಾಗ ಇದರಿಂದ ಮಗು ಆಗತ್ತೆ ಅಂತ ನೀನು ಯಾವತ್ತೂ ಯೋಚಿಸೋಲ್ಲ. ಆದ್ರೆ ಹಿಂದ್ಗಡೆ ಕೂತಿರೋ ಆ ಮಾಯೆ ಇದೆಯಲ್ಲ, ಅವಳ ಉದ್ದೇಶ ಇಷ್ಟೇ, ಇದು ನಡೆದ್ರೆ ನಿನ್ನ DNA ಮುಂದೆ ಸಾಗ್ತಾ ಇರುತ್ತೆ ಅಂತ. ಅದು ಅದ್ರ ಪ್ಲಾನ್. ಆದ್ರೆ ನಿನ್ನ ಪ್ಲಾನ್ ಏನಪ್ಪಾ? ನಿನ್ನ ಉದ್ದೇಶ ಏನಿದೆ? ನೀನು ನಿನ್ನ ಉದ್ದೇಶಗಳನ್ನ ನೋಡು. ನಿನ್ನ ಹತ್ರ ಎಷ್ಟು ಸಮಯ ಇದೆ, ಎಷ್ಟು ಎನರ್ಜಿ ಇದೆ, ಮತ್ತೆ ನೀನು ಎಷ್ಟು ಕೆಲಸ ಮಾಡಬೇಕು, ಮತ್ತೆ ಆ ಎಲ್ಲಾ ಕೆಲಸಗಳಲ್ಲಿ ಈ ಕೆಲಸಕ್ಕೆ ಯಾವ ಜಾಗ ಇದೆ, ಸರಿಯಾಗಿ ಅರ್ಥ ಮಾಡ್ಕೊ. ಲೋಕ ಧರ್ಮಕ್ಕೆ ಇದು ತುಂಬಾ ದೊಡ್ಡ ವಿಷಯ ಮತ್ತೆ ಮಹಾಪಾಪ. ಅರರರ, ಹುಡುಗನಿಗೆ ಮದುವೆ ಆಗಿಲ್ಲ ಅಂದ್ರೆ ಅವನವನು ಪರಸ್ತ್ರೀಯ ಬಗ್ಗೆ ಯೋಚಿಸ್ತಿದ್ದಾನೆ, ರೌರವ ನರಕದಲ್ಲಿ ಕುಳಿತಾನೆ. ಮದುವೆ ಆಗಿಲ್ಲ ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳು ಇವನಿಗೆ ಪರಸ್ತ್ರೀಯರೇ ಅಲ್ವಾ? ಸೊ ಇವನು ಪಕ್ಕಾ ಕೊನೆಯ ನರಕಕ್ಕೆ ಹೋಗಿ ಕೊಳೆಯೋನು ಅಂತ. ನಿಜವಾದ ಧರ್ಮಕ್ಕೆ ಇದೇನು ದೊಡ್ಡ ವಿಷಯನೂ ಅಲ್ಲ, ಕೆಟ್ಟ ವಿಷಯನೂ ಅಲ್ಲ. ಇದು ತುಂಬಾ ಸಣ್ಣ ವಿಷಯ. ಮತ್ತೆ ಯಾವ ವಿಷಯಗಳು ಸಣ್ಣದಾಗಿರ್ತವೋ ಅವಕ್ಕೆ ಅಷ್ಟೇ ಸಣ್ಣ ಜಾಗ ಕೊಡಬೇಕು. ಅಸಲಿ ಧರ್ಮ ನಿನ್ನನ್ನು ಕೇಳುತ್ತೆ, ಅಥವಾ ನಿನ್ ಬದುಕು ನಿನ್ನನ್ನು ಕೇಳುತ್ತೆ. ಈ ವಿಷಯ ಅಂತೂ ಎಲ್ರಿಗೂ ಸಿಕ್ಕಿದೆ ಅಲ್ವಾ ಅಂತ. ಮನುಷ್ಯರನ್ನು ಬಿಟ್ಬಿಡು, ಕತ್ತೆ, ನಾಯಿ, ಹಂದಿ ಎಲ್ರಿಗೂ ಇದು ಸಿಕ್ಕಿದೆ. ಸೊ ಇದ್ರಲ್ಲೇ ಏನಾದ್ರೂ ಇದ್ದಿದ್ರೆ
ಇಷ್ಟೊತ್ತಿಗೆ ಎಲ್ಲರೂ ಉದ್ಧಾರ ಆಗ್ಬಿಡ್ತಿದ್ರು ಅಲ್ವಾ? ಹುಚ್ಚು ಮನುಷ್ಯ ಹುಚ್ಚು ಹೆಂಗಸು ಸಿಕ್ಕಿದ್ರು ಅವರು ಸೆಕ್ಸ್ ಮಾಡ್ತಾರೆ, ಅವ್ರಿಗೂ ಮಕ್ಕಳು ಆಗ್ತವೆ. ಈ ವಿಷಯ ಅಂತೂ ಎಲ್ರಿಗೂ ಸಿಕ್ಕಿದೆ. ಇದ್ರಿಂದಲೇ ಯಾರಿಗಾದ್ರೂ ಏನಾದ್ರೂ ಸಿಕ್ಕಿ ಬಿಡ್ತಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಪಾರಾಗಿ ಹೋಗ್ತಿದ್ರು ಅಲ್ವಾ? ಈ ಮದುವೆ ಆಗಿರೋ ಜನ ಇದ್ದಾರಲ್ಲ, ಅವ್ರಿಗೆ ಮನೇಲೇ ಸೆಕ್ಸ್ ಸಿಗತ್ತೆ, ಆದ್ರೂ ಅವ್ರ ಮುಖ ನೋಡಿ ಹೆಂಗಿರುತ್ತೆ? ಅವ್ರ ಮುಖ ಹೀಗೆ ಇರುತ್ತೆ. ಒಬ್ಬ ಆಪೋಸಿಟ್ ಜೆಂಡರ್ನ ದೇಹ ಸಿಕ್ಕಿಬಿಡೋದೇ ಅಷ್ಟೊಂದು ದೊಡ್ಡ ವಿಷಯ ಆಗಿದ್ರೆ ಅವಾದ ಎಲ್ಲರೂ ವಾಹ್ ಅಂತ ಪೂರ್ತಿ ಬುದ್ಧರಾಗ್ಬಿಡ್ತಿದ್ರು. ನೋಡಿ, ಪ್ರಪಂಚದ ಅತಿ ದೊಡ್ಡ ಭಾಗ್ಯ ನಮ್ಗೆ ಸಿಕ್ಕಿದೆ. ಒಂದು ಹೆಣ್ಣಿನ ದೇಹ, ಗಂಡಿನ ದೇಹ ಸಿಕ್ಕಿದೆ. ಎಷ್ಟೊಂದು ದೊಡ್ಡ ವಿಷಯ ಸಿಕ್ಕಿದೆ ಅಂತ. ಇನ್ಮೇಲೆ ಏನ್ ಮಾಡೋದಿದೆ? ಆದ್ರೆ ಇದು ಎಲ್ರಿಗೂ ಸಿಕ್ಕಿದೆ ಅಲ್ವಾ? ಎಲ್ರಿಗೂ ಸಿಕ್ಕಿದೆ. ಎಲ್ರೂ ಸಂಸಾರಿಗಳೇ, ಎಲ್ರೂ ಮದುವೆ ಆಗಿರೋರೆ, ಎಲ್ರಿಗೂ ಈ ವಿಷಯ ಸಿಕ್ಕಿದೆ. ಆದ್ರೂ ಅವ್ರ ಮುಖ ನೋಡಿ ಹೆಂಗಿದೆ ಅಂತ. ಇನ್ನೂ ಮದುವೆ ಮುಂಚೆ ಮುಖ ಸಾಧಾರಣವಾಗಿರ್ಬೋದು, ಆದ್ರೆ ಮದುವೆ ಆದ್ಮೇಲೆ ಹೆಂಗಾಗತ್ತೆ ಅಂತ ನೀನೇ ಮುಖ ಮಾಡಿ ತೋರಿಸು. ಕ್ಯಾಮ್ರಾ ಹಾಕಿ ಮುಖ ಮಾಡಿ ತೋರಿಸು. ಇದಕ್ಕೋಸ್ಕರ ಇಷ್ಟೊಂದು ಸಾಯ್ತಿದ್ದೀರಾ? ಮತ್ತೆ ಸಣ್ಣ ವಿಷಯ ಇದು, ₹2 ವಿಷಯ ಅಷ್ಟೇ. ಆ ₹2 ಸಿಕ್ಕಿದ್ರು ದೊಡ್ಡ ವಿಷಯ ಅಲ್ಲ, ಆ ₹2 ಸಿಗದಿದ್ರು ದೊಡ್ಡ ವಿಷಯ ಅಲ್ಲ, ಯಾವ ಮಹಾಪಾಪನೂ ಅಲ್ಲ. ಮಹಾಪಾಪ ಅಂತ ಯಾವುದಾದ್ರೂ ದೊಡ್ಡ ವಿಷಯಕ್ಕೆ ಅಂತಾರೆ. ಇದೇನು ದೊಡ್ಡ ವಿಷಯನೇ ಅಲ್ಲ, ಇದೊಂದು ಕ್ಷುಲ್ಲಕ ವಿಷಯ. ಎಷ್ಟೊಂದು ಕ್ಷುಲ್ಲಕ ಅಂದ್ರೆ ಇದಕ್ಕೋಸ್ಕರ ಸಮಯ ತೆಗೆಯೋ ಅಗತ್ಯವೇ ಇಲ್ಲ. ಒಂದು ವೇಳೆ ಸಮಯ ಸಿಕ್ಕಿಬಿಟ್ರು ಪರವಾಗಿಲ್ಲ. ಸಮಸ್ಯೆ ಬರೀ ಅವಾಗ ಯಾವಾದ ಈ ಕ್ಷುಲ್ಲಕ ವಿಷಯವನ್ನ ದೊಡ್ಡ ವಿಷಯವಾಗಿ ಮಾಡ್ತೀರೋ. ಇದನ್ನ ದೊಡ್ಡದು ಮಾಡಕ್ಕೆ 2 ದಾರಿಗಳಿವೆ. ಒಂದು ಅಂದ್ರೆ ಮಹಾಭೋಗ, ಇನ್ನೊಂದು ಅಂದ್ರೆ ಮಹಾದಮನ. ಸೊ ಲೋಕಧರ್ಮದಲ್ಲಿರೋ ಆ ಸಂಸಾರಿಗಳು ಮಹಾಭೋಗದ ಒಳಗೆ ನುಗ್ಗಿ ಬಿಡ್ತಾರೆ. 10 ಮಕ್ಕಳು. ಅರೆ, ಕಳೆದ ಶತಮಾನದಲ್ಲಿ ಯಾರನ್ನ ಈ ಲೋಕಧರ್ಮದಲ್ಲಿ ದೊಡ್ಡ ಭಕ್ತರು ಅಂತ ಪೂಜೆ ಮಾಡ್ತಾರೋ ಅವರಿಗೆ 1/2 ಡಜನ್ 1 ಡಜನ್ ಮಕ್ಕಳು ಇದ್ದಾರೆ. ಮತ್ತೆ ಇವ್ರನ್ನ ಮಹಾಭಕ್ತರು ಅಂತಾರೆ. ನೀವು ಭಕ್ತಿ ಯಾರದ್ದು ಮಾಡ್ತಿದ್ದೀರಾ? ಭಕ್ತಿ ಏನೋ ಸರಿ, ಆದ್ರೆ ಒಂದೋ ಮಹಾಭೋಗ, ಇಲ್ದಿದ್ರೆ ಮಹಾದಮನ. ಈ ಮಹಾದಮನ ಮಾಡಕ್ಕೆ ಯಾರು ಬೇಕು? ಬ್ರಹ್ಮಚರ್ಯ ಮಾಡು, ಮತ್ತೆ ಆ ಕಚ್ಚನ ಜೋರಾಗಿ ಕಟ್ಟು ಅಂತ ಹೇಳೋ ಆ ಬಾಬಾಜಿಗಳು. ತುಂಬಾ ಕೀಳು ಮಾತು, ಕ್ಷುಲ್ಲಕ ವಿಷಯ ಇದು. ಇದನ್ನ ಇಟ್ಕೊಂಡು ಯಾಕಿಷ್ಟು ಬೇಜಾರು ಮಾಡ್ಕೊಳ್ತೀಯಾ? ಮತ್ತೆ ಯಾರು ಈ ವಿಷಯನ ಇಷ್ಟೊಂದು ದೊಡ್ಡದು ಮಾಡ್ತಾರೋ ಅವ್ರ ಲೈಫ್ನಲ್ಲಿ ಯಾವ ಸಾರ್ಥಕ ಕೆಲಸನೂ ಇಲ್ಲ. ನೀನ್ ಹೇಳ್ತಿದ್ಯಾ ನಾನು ಏನೇ ಮಾಡಿದ್ರು ಈ ವಾಸನೆ ನನ್ನ ಹಿಂದೆ ಓಡ್ ಬರುತ್ತೆ ಅಂತ. ಆ ಕಾಮ ನಿನ್ ಹಿಂದೆ ಎಷ್ಟು ಸ್ಪೀಡಲ್ಲಿ ಓಡ್ ಬರ್ತಿದ್ಯೋ ನೀನ್ ರಾಮನ್ ಹಿಂದೆ ಅದಕ್ಕಿಂತ ಡಬಲ್ ಸ್ಪೀಡಲ್ಲಿ ಓಡು. ರಾಮ ಅಂದ್ರೆ ಸರಿಯಾದ ಕರ್ಮ. ಆಮೇಲೆ ಒಂದು ವೇಳೆ ಬದುಕಲ್ಲಿ ಯಾರಾದ್ರೂ ಸರಿಯಾದ ವ್ಯಕ್ತಿ ಬಂದ್ರು, ಅವ್ರ ಜೊತೆ ದೈಹಿಕ ಸಂಬಂಧ ಆಯ್ತು ಅಂದ್ರೆ ನೀನೇನ್ ಪಾಪ ಮಾಡಿದ್ದೀಯಾ ಅಂತಲ್ಲ. ಪಾಪ ಯಾವಾಗ ಅಂದ್ರೆ ಬರೀ ಇದೇ ವಿಷಯವನ್ನ ಲೈಫ್ನ ಸೆಂಟರ್ ಮಾಡೋದು, ಇದೇ ಎಲ್ಲವೂ ಅಂತ ಹೇಳೋದು. ಮತ್ತೆ ನೀವು ಬಂದಿದ್ದೀರಾ, ಬೆಳಕು ಬಂದಿದೆ, ನೀವು ಬದುಕಿನ ಹಬ್ಬದಂತೆ, ಮತ್ತೆ ನೀವು ಅದು ನೀವಿದು ಅಂತೆಲ್ಲ ಅನ್ನೋದು. ಮತ್ತೆ ನೆಗ್ತಾ ಇದ್ದೀರಾ, ಜೀವನ ಪೂರ್ತಿ ಗಲೀಜಾಗಿ ಹೋಯ್ತು. ಆದ್ರೂ ಹೇಳ್ಕೊತಾರೆ ನಾವು ಪ್ರೇಮಿಗಳು ಅಂತ, ಪ್ರೇಮ ಆಯ್ತು ಅಂತ. ಎಂತ ಪ್ರೇಮ ಇದು? ಏನ್ ಮಾಡ್ತಿದ್ದೀರಾ? ಆಚಾರ್ಯಜಿ, ಇದರಲ್ಲಿ ಒಂದು ವಿಷಯ ಏನಂದ್ರೆ, ನಾನು ನಿಮ್ಮ ಬಾಡಿ ಇಂಟಿಮಸಿ ಅಂಡ್ ಸೆಕ್ಸ್ ಅನ್ನೋ ಬುಕ್ ಓದಿದ್ದೆ. ಅದು ಓದಿದ ಮೇಲೆ ಆ ಒಂದು ಕ್ರಿಯೆ ಬಗ್ಗೆ ತಲೆಗೆ ಅಷ್ಟೊಂದು ಬರಲ್ಲ, ಮನಸ್ಸಿನಲ್ಲಿ ಜಾಸ್ತಿ ಇದೆ. ಪೂರ್ತಿ ನಾನು ಅದರಲ್ಲಿ ಪೂರ್ತಿ ಇನ್ವಾಲ್ವ್ ಆಗ್ತೀನಿ ಅಂತ ಅಲ್ಲ, ಪೂರ್ತಿ ಹಂಗೇನೂ ಇಲ್ಲ, ಅದು ಅಸಹ್ಯನೂ ಅಲ್ಲ. ಆದ್ರೆ ಅದ್ರ ಬಗ್ಗೆ ಈಗ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ. ಅದಕ್ಕೆ ಬೇರೆನೇ ವ್ಯಕ್ತಿ ಬೇಕು. ಅದ್ ಹೆಂಗ್ ಸಾಧ್ಯ? ಹೆಚ್ಚಾಗಿ ಈ ಭಾರತದ ಯುವಕರು ನನಗೆ ಸೆಕ್ಸುವಲ್ ಪ್ರಾಬ್ಲಮ್ ಇದೆ ಅಂದಾಗ ಅದರ ಅರ್ಥ ಅವರು ಸೆಕ್ಸ್ ಮಾಡ್ತಿದ್ದಾರೆ ಅಂತಲ್ಲ. ಅದರ ಅರ್ಥ ಅವರು ಸುಮ್ಮನೆ ಕೂತ್ಕೊಂಡು
ನಿನ್ನ ಹತ್ರ ಖಾಲಿ ಸಮಯ ಯಾಕಿದೆ? ಆ ಮನಸ್ಸಿನ ಮಾತು ಹೇಳ್ತಿದ್ದೀಯಲ್ಲ, ನಿನ್ ಮನಸ್ಸು ಅಷ್ಟೊಂದು ಖಾಲಿ ಯಾಕಿದೆ? ಯೋಚನೆಗೂ ಕೂಡ ಸಮಯ ಬೇಕಾಗತ್ತೆ. ಆ ಸಮಯ ನಿನಗೆ ಸಿಕ್ಕಿದ್ದು ಎಲ್ಲಿಂದ? ಇಲ್ಲಿ ಕೂತಿದ್ದೀಯಲ್ಲ ಇವಾಗ, ಕಳೆದ 2 ಗಂಟೆಯಲ್ಲಿ ಕೂಡ ನೀನು ಇದನ್ನೇ ಮಾಡ್ತಿದ್ದೀಯಾ? ನಿಜ ಹೇಳ್ಬಿಡು. ಮಾಡ್ತಿರ್ಲಿಲ್ಲ. ಇವಾಗ ಯಾಕೆ ಮಾಡ್ಲಿಲ್ಲ? ಇಲ್ಲಿ ಏನೋ ಶ್ರೇಷ್ಠವಾದದ್ದು ಇತ್ತು, ಅದಕ್ಕೆ ಮಾಡಲಿಲ್ಲ. ಸೊ ಇದೇ ವಿಷಯ ಅಲ್ವಾ? ಈ ಉಜ್ಜೋದು, ತಿಕ್ಕೋದು, ಮಲಮೂತ್ರ ಏನೇ ಇರಲಿ, ನನಗೆ ಅದ್ರ ಬಗ್ಗೆ ನಿಂದನೆ ಮಾಡೋ ಆಸೆ ಇಲ್ಲ. ನಾವೇನು ಹೇಳ್ತಿಲ್ಲ ನೀನು ಈ ಪಾಪದಲ್ಲಿ ಕೊಳ್ತೀಯಾ ಹಾಯ್ ಹಾಯ್ ಅಂತ. ಆದ್ರೆ ಇದು ಒಂದು ಮಾಮೂಲಿ ಪ್ರಾಣಿ ಮಟ್ಟದ ವಿಷಯ ಅಷ್ಟೆ. ಇದನ್ನ ನೋಡಿಲ್ವಾ? ನಾಯಿ, ಪಾರಿವಾಳ, ಬೆಕ್ಕು, ಎಮ್ಮೆ, ಹಸು ಎಲ್ಲರೂ ಮಾಡ್ತಿದ್ದಾರೆ. ಒಳ್ಳೆದು ಕೆಟ್ಟದ್ದು ಅನ್ನೋ ವಿಷಯ ಅಲ್ಲ, ಸಣ್ಣ ವಿಷಯ ಇದು. ಆ ಸಣ್ಣ ವಿಷಯಕ್ಕಿಂತ ಶ್ರೇಷ್ಠವಾದದ್ದು ಲೈಫ್ನಲ್ಲಿ ಇನ್ನೇನೂ ಸಿಕ್ತಿಲ್ವಾ? ಮತ್ತೆ ಬಾಡಿಲಿ ಎನರ್ಜಿ ಜಾಸ್ತಿ ಇದ್ರೆ ಹೋಗಿ ಒಂದು 2 ಗಂಟೆ ಯಾರಾದ್ರೂ ಒಳ್ಳೆ ಪ್ಲೇಯರ್ ಜೊತೆ ಆಟ ಆಡು. ಅವರು ನಿನ್ನನ್ನು ಓಡಿಸಿದಾಗ ನಾವು ನೋಡ್ತೀವಿ ಈ ಸೆಕ್ಸುವಲ್ ಥಾಟ್ಸ್ ನಿನಗೆ ಹೆಂಗ್ ಬರ್ತಾವೆ ಅಂತ. ಇಲ್ಲ ಜಿಮ್ಗೆ ಹೋಗು, ಯಾವ್ದಾದ್ರೂ ಯಮಧರ್ಮನಂತ ಇರೋ ಟ್ರೈನರ್ನ ಇಟ್ಟು. ಹೆವಿ ವರ್ಕೌಟ್ಸ್ ಆದ್ಮೇಲೆ ಅಂತೂ ಈ ನೆನಪೇ ಇರೋಲ್ಲ. ವಿಷಯ ಅರ್ಥ ಮಾಡ್ಕೊಲ್ವಾ? ಅಂದ್ರೆ ಎನರ್ಜಿನ ಕತ್ತಿದ್ಯಾ ಅಷ್ಟೆ. ಅದು ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ತಿಲ್ಲ, ಅದಕ್ಕೆ ಆ ಎನರ್ಜಿ ಇಲ್ಲಿ ಓಡಾಡ್ತಿದೆ. ಮತ್ತೆ ಒಂದು ಮುಗ್ಧವಾದ ಮುಖದ ಬಗ್ಗೆ ನೀನು ಯೋಚಿಸೋದೇ ಇಲ್ಲ. ಸುಸ್ತಾಗೋ ಹಂಗೆ ಇರು, ಚೆನ್ನಾಗಿ ಸುಸ್ತಾಗೋ. ಬದುಕಿರೋದೇ ಸುಸ್ತಾಗೋಕೆ. ಹಿಂದಿದ್ರೆ ಏನ್ ಮಾಡ್ತೀಯಾ? ಈ ಎನರ್ಜಿ ತಗೊಂಡು ಸಾಯ್ತೀಯಾ? ನಾನು ಹೇಳ್ತಿದ್ರಲ್ಲ 2 ಕಡೆಯಿಂದ ಉರಿಯೋ ಮೇಣದ ಬತ್ತಿ ಬೇಕು ಅಂತ. ಉರಿಯಲಿ ಬಿಡು, ಉರಿಯಲಿ ಬಿಡು, ಉರಿಸೋಕೆ ಹೋಗ್ಬೇಡಿ. ಮತ್ತೆ ಮನಸ್ಸು ಯಾವಾಗಾದ್ರೂ ಅತಿಯಾಗಿ ಆಸೆ ಪಟ್ಟಾಗ ಒಂದ್ಸಲ ಈ ಜೋಡಿಗಳ ಕಡೆ ನೋಡ್ಕೊಂಡ್ಬಿಡು, ಮತ್ತೆ ಅವರ ದುರ್ಗತಿ ನೋಡು. ತನ್ನಷ್ಟಕ್ಕೆ ತಾನೇ ಸ್ತಬ್ಧ ಆಗ್ಬಿಡ್ತೀಯ. ಅದಕ್ಕೆ ನಿಧಾನವಾಗಿ ಇವಾಗ ಕಡಿಮೆ ಆಗ್ತಿದೆ. ಹೌದು, ನಿನ್ನ ಇವತ್ತಿನ ಮುಖದ ಒಂದು ಫೋಟೋ ತಗೊಂಡು ಅದನ್ನ ನೀನ್ DP ಮಾಡ್ಕೊ. ಹಿಂಗೆ ಆಗ್ಬೇಕಾ ನಾನು? ಧನ್ಯವಾದಗಳು.